ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮಗೆ ಹಾಫ್ ಡೇ ಡ್ಯೂಟಿ ಬಿಕಾಸ್ ಇವತ್ತು ಸಂಡೇ. ಸೊ ಹಾಗಾಗಿ ಎಲ್ಲ ಸ್ಟಾಫ್ನವರು ಸಂಡೇ ಆಗಿರೋದ್ರಿಂದಾಗಿ ಡ್ಯೂಟಿ ಮುಗಿಸಿ ಎಲ್ಲರೂ ರೆಸ್ಟೋರೆಂಟಿಗೆ ಹೊರಟಿದ್ದೇವೆ. ರೆಸ್ಟೋರೆಂಟಿಗೆ ಯಾಕಂತ ಅಂದ್ಕೊಂಡ್ರಾ, ಯುಗಾದಿ ಲೆಕ್ಕದಿಂದಾಗಿ ನಮ್ಮ ಸ್ಟಾಫ್ನವರಿಗೆಲ್ಲ ನಮ್ಮ ದೀಪಗಳಿಂದ ಒಂದು ಸಣ್ಣ ಟ್ರೀಟ್ ಇತ್ತು. ಸೊ ಹಾಗಾಗಿ ನಾವು ಒಂದು ಸಂಡೇಯನ್ನು ಫೈನಲ್ ಮಾಡಿ ಎಲ್ಲರೂ ಒಟ್ಟಿಗೆ ಹೋಗುವ ಅಂತೇಳಿ ಹೊರಟ್ವಿ. ನಾವು ಹೊರಟದ್ದು ಎಲ್ಲಿಗೆ ಅಂತ ಅಂದ್ಕೊಂಡ್ರೆ, ನಾವು ಹೊರಟದ್ದು ಉಜಿರೆಯಲ್ಲಿರುವಂತಹ ವಿಲೇಜ್ ರೆಸ್ಟೋರೆಂಟಿಗೆ. ಸೊ ಎಲ್ಲ ಸ್ಟಾಫ್ನವರು ಒಟ್ಟಿಗೆ ಹೋಗಲಿಕ್ಕೆ ಕಷ್ಟ ಆಗ್ತದಂತೆಯಾಗಿ ಕೆಲವರು ನಾವು ಅವರವ್ರದ್ದೇ ಓನ್ ಗಾಡಿಯಲ್ಲಿ ಹೋದ್ವಿ. ಇನ್ನು ಕೆಲವರು ಆಟೋ ಮಾಡ್ಕೊಂಡು ಬಂದರು. ನಮ್ಮಲ್ಲಿ ಕೆಲವು ಸ್ಟಾಫ್ನವರಲ್ಲಿ ಅವರದೇ ಓನ್ ಗಾಡಿ ಇದೆ, ಅವರವರು ಅದೇ ಗಾಡಿಯಲ್ಲಿ ಡ್ಯೂಟಿಗೂ ಬರ್ತಾರೆ. ಸೊ ಹಾಗಾಗಿ ನಾವು ಫಸ್ಟಿಗೆ ಹೋಗಿ ವಿಲೇಜ್ ಹೋಟೆಲನ್ನು ರೀಚ್ ಆದ್ವಿ. ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು, ನಮ್ಮ ಉಜಿರೆಯಲ್ಲಿ ವಿಲೇಜ್ ಹೋಟೆಲ್ ತುಂಬ ಫೇಮಸ್ ಆಗಿದೆ. ಸೊ ಫುಡ್ ಕೂಡ ತುಂಬ ಒಳ್ಳೆಯದಿದೆ ಅವ್ರದ್ದು. ಸೊ ನಾವು ಒಬ್ಬೊಬ್ಬರೇ ಸ್ಟಾಫ್ನವರು ಹೋಗೋದಕ್ಕಿಂತ ಎಲ್ಲರೂ ಒಟ್ಟಿಗೆ ಹೋಗೋದೇ ತುಂಬ ಎಂಜಾಯ್ಮೆಂಟ್ ಇರ್ತದೆ ಅಂತ ಎಲ್ಲರೂ ಒಂದು ಸಂಡೇಯನ್ನು ಫೈನಲ್ ಮಾಡಿದ್ವಿ. ಸೊ ನಾವು ನಮ್ಮ ಫ್ರೆಂಡ್ಸ್ ಬರಲಿಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಅಂದರೆ ಒಬ್ಬರೊಬ್ಬರೇ ಬಂದರು, ಕೆಲವರು ಆಟೋದಿಂದ ಇಳಿದ್ರು, ಇನ್ನು ಕೆಲವರು ಅವ್ರದ್ದೇ ಓನ್ ವೆಹಿಕಲಿಂದ ಬಂದರು. ಯಾಕಂದರೆ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಹೋಗೋದೇ ರೇರ್. ಯಾಕೆ ಹೇಳಿದರೆ ನಮಗೆ ಊಟ ಟೈಮಿಂಗ್ಸ್ ಶಾಪಲ್ಲಿ ಒಬ್ಬರೊಬ್ಬರಿಗೆ ಒಂದೊಂದು ಟೈಮಿಂಗ್ಸ್ ಇರ್ತದೆ, ಎಲ್ಲರಿಗೂ ಒಟ್ಟಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಇದೊಂದು ಒಳ್ಳೆಯ ಆಪ್ಷನ್ ಸಿಕ್ಕಿತ್ತು ನಮಗೆ. ಸೊ ಹಾಗಾಗಿ ಎಲ್ಲರೂ ನಾವು ವಿಲೇಜ್ ಹೋಟೆಲಿಗೆ ಹೋದ್ವಿ. ಅಲ್ಲಿ ನೋಡಿದರೆ ಸ್ಟಾಫ್ನವ್ರು ನಾವಿದ್ದೇವೆ ಒಂದು 15 ಜನ, ಒಟ್ಟಿಗೆ ಕೂತ್ಕೊಳ್ಳಿಕ್ಕೆ ಪ್ಲೇಸ್ ಇಲ್ಲ ಇತ್ತು. ಸೊ ಹಾಗಾಗಿ ಆ ಹೋಟೆಲ್ನವರು ಅಲ್ಲಿರುವಂತಹ ಟೇಬಲ್ಸನ್ನು ಒಂದು ಜಾಯಿಂಟ್ ಮಾಡಿ ಎಲ್ಲರಿಗೂ ಒಟ್ಟಿಗೆ ಕೂತ್ಕೊಳ್ಳುವಂತಹದ್ದು ಒಂದು ಆಪ್ಷನ್ ಮಾಡಿ ಕೊಟ್ಟರು. ಸೊ ಎಲ್ಲ ಸ್ಟಾಫ್ನವರಿಗೂ ಖುಷಿ ಆಯಿತು, ಯಾಕಂದರೆ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಬಂದಿದ್ದೇವೆ ಅಂತೇಳಿ. ಹಾಗೆಯೇ ನಮ್ಮ ಸ್ಟಾಫ್ ಒಬ್ಬರಿಗೆ ಮದುವೆ ಸೆಟ್ ಆಗಿತ್ತು. ಸೊ ಹಾಗಾಗಿ ಅವರು ಲಾಸ್ಟ್ ಮಂತ್ ಎಂಡ್ ಮಾಡಿದ್ರು. ಸೊ ಅವರಿಗೊಂದು ಸಣ್ಣ ಕೇಕ್ ಕಟ್ ಮಾಡಿ ಬ್ರೈಡ್ ಟು ಬಿ ಮಾಡಿದ್ವಿ. ತುಂಬ ಏನು ಗ್ರ್ಯಾಂಡಾಗಿ ಅಲ್ಲ, ಸಿಂಪಲ್ಲಾಗಿ ಒಂದು ಕೇಕ್ ಕಟ್ಟಿಂಗ್ ಮಾಡಿಸಿದ್ವಿ. ಸೊ ಎಲ್ಲರಿಗೂ ಖುಷಿ ಆಯಿತು. ಹಾಗೆಯೇ ಕೆಲವರು ಫುಡ್ ಅವರಿಗೆ ಬೇಕಾದಾಗೆ ಆರ್ಡರ್ ಮಾಡಿದ್ವಿ. ಕೆಲವರು ಸೂಪ್ ತೊಗೊಂಡ್ವಿ, ಇನ್ನು ಕೆಲವರು ಟಿಕ್ಕಾ ತೊಗೊಂಡ್ವಿ. ಹಾಗೆಯೇ ತುಂಬ ಐಟಮ್ಸ್ಗಳನ್ನು ನಾವೆಲ್ಲರೂ ಒಟ್ಟಿಗೆ ಊಟ ಮಾಡಿದ್ವಿ. ಸೊ ಖುಷಿ ಆಯಿತು. ಯಾಕೆ ಹೇಳಿದರೆ ಇಂಥ ಆಪ್ಷನ್ಸ್ ನಮಗೆ ತುಂಬ ಅಂದರೆ ತುಂಬ ರೇರ್ ಸಿಗೋದು. ಸೊ ಎಲ್ಲ ಫ್ರೆಂಡ್ಸ್ನವರು ಒಟ್ಟಿಗೆ ಊಟಕ್ಕೆ ಹೋಗೋದೇ ಹೇಳಿದರೆ ಏನೋ ಒಂಥರ ಖುಷಿ. ಯಾಕಂದರೆ ಸ್ಕೂಲ್ ಟೈಮಲ್ಲಿರುವಾಗ ಇಂಥದ್ದೆಲ್ಲ ಹೋಗ್ತಿದ್ವಿ, ಬರ್ಡೇ ಪಾರ್ಟಿ ಅಂತೇಳಿ ಎಲ್ಲ ಹೋಗ್ತಿದ್ವಿ. ಸೊ ಹೀಗೆ ಹೋಗುವುದೇ ಒಂದು ಜಾಲಿ ನಮಗೆ. ಸೊ ಎಲ್ಲರೂ ಊಟ ಮಾಡಿ ಅವರವರ ಮನೆಗೆ ರೀಚ್ ಆದ್ವಿ. ಸೊ ಇವತ್ತಿನ ಡೇ ತುಂಬ ಎಂಜಾಯ್ ಮಾಡಿದೆ ನಾವು. ಸೊ ನೀವು ಕೂಡ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಂಡಿದ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.